ಸರ್ ಈಗ ಬಿಜೆಪಿ ಅವರು ರಾಜೀನಾಮೆ ಕೊಡುವಂತ ಆದ್ರೆ ಜಿಟಿ ದೇವೇಗೌಡರು ತಮ್ಮ ಪರ ಬ್ಯಾಟಿಂಗ್ ಬಿದ್ದರು ಏನೇ ಅವ್ರು ಯಾವ ಪಾರ್ಟಿಯವರು? ಜೆಡಿಎಸ್ JDSನವರು ಹಿರಿಯ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಸರ್ ಇದಕ್ಕೆ ಕುಮಾರಸ್ವಾಮಿ ಅವರು ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್ ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೆ? ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ ಏನ್ರಿ ಅರ್ಥ? ಅದು ಮಾತಾಡಲ್ಲ ನೀವು. ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರೆ ವೈಯಕ್ತಿಕವಾಗಿ? ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವರಿಗೆ. ಸರ್ ಈಗ ಒಂದು ವರ್ಷ ನನಗೆ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ರಿ. ಒಂದು ವರ್ಷ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಒಳ್ಳೆ ಕೆಲಸ ಮಾಡಿ ಪುನಃ ಮತ್ತೆ ದಸರಾ ಮಾಡಲು ನಾವು ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ನ ಮಾತು ಕೇಳ್ರಿ. ನಾನು ಹೇಳ್ದವ್ ನಾನು, ನೀ ಹೇಳ್ದ ಕೇಳಲ್ಲ. ಸ್ಟೇಟ್ಮೆಂಟ್ ಮಾಡ್ರವ್ ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ